ರಾಜ್ಯದಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ನಡೀತಾ ಇದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಎಸ್ಐಆರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬೇಕಾಗಿರೋರನ್ನ ಎಸ್ಐಆರ್ ಮಾಡಿಸ್ತಾ ಇದ್ದಾರೆ. ತಮಗೆ ಯಾರ್ಯಾರು ಬೇಕು ಮತದಾರರು ಅವರನ್ನ ಮಾತ್ರ ಎಸ್ಐಆರ್ ಮಾಡಿಸ್ತಾ ಇದ್ದಾರೆ. ಮತ ಇಲ್ಲದಿದ್ರೆ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ ಅಂತ ಸರ್ಕಾರ ಕೂಡ ಹೇಳಿದೆ. ಹೀಗಾಗಿ ರಾಜ್ಯದ ಬಡವರು ಆತಂಕದಲ್ಲಿ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರು ಪಟ್ಟಿಗೆ ಸೇರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಐಆರ್ ಬಗ್ಗೆನೇ ಅನೇಕ ತೀಕ್ಷ್ಣವಾದಂಥ ಅಪಾದನೆಗಳು, ಟೀಕೆಗಳು ಇವೆಲ್ಲ ಕೂಡ ಮಾಡಿದರು. ಆದರೆ ಕರ್ನಾಟಕಕ್ಕೆ ಬಂದಾಗ ಇವತ್ತು ಎಸ್ಐಆರ್ಗೆ ವಿಶೇಷ ಆಸಕ್ತಿಯನ್ನು ಕಾಂಗ್ರೆಸ್ ಸರ್ಕಾರನೇ ವಹಿಸ್ಕೊಂಡು BLOಗಳಿಗೆ ಎಲ್ಲಿ ಸಾಮೂಹಿಕ ಜಾಗದಲ್ಲಿ ಕರೆಸಿ ಏನು ಇವತ್ತು ಮುಖ್ಯ ಚುನಾವಣಾ ಆಯುಕ್ತರ ಮತ್ತು ಕಮಿಷನ್ನ ಏನು ನಿಯಮಗಳಿದೆ ಆ ನಿಯಮಗಳನ್ನೆಲ್ಲ ಕೂಡ ಗಾಳಿಗೆ ತೂರಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜಾಗಗಳೆಲ್ಲ ಕರೆಸಿ ಅಲ್ಲಿ ಒಂದೇ ಧರ್ಮದವರು ಇರ್ಬೋದು, ಒಂದೇ ಕೋಮಿನವರು ಇರ್ಬೋದು, ಇಲ್ಲ ಕಾಂಗ್ರೆಸ್ಗೆ ಮತಗಳನ್ನು ಕೊಡುವಂಥ ಜನರನ್ನ ವಿಶೇಷವಾಗಿ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ. ಮತ್ತು ಎಲ್ಲ ಸಚಿವರು ಮತ್ತು ಎಲ್ಲ ಈ ಪಕ್ಷದಲ್ಲಿರ್ತಕ್ಕಂಥವರು ಏನನ್ನು ಹೇಳಿದ್ದಾರೆ, ನೀವು ವೋಟರ್ ಐಡಿಯನ್ನು ವೋಟರ್ ಕಾರ್ಡನ್ನು ಇವತ್ತು ನೀವು ಮಾಡಿಸ್ಕೊಳ್ಳದೆ ಇದ್ರೆ ನಿಮಗೆ ಯಾವ ಗ್ಯಾರಂಟಿಯನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಏನಾಗಿದೆ, ಜನಸಾಮಾನ್ಯರು, ಬಡವರು, ಬಲಹೀನ ವರ್ಗದವರು ಕೂಡ ಆತಂಕಕ್ಕೆ ಒಳಗಾಗಿ BLOಗಳು ಮನೆಗೆ ಬರೋದನ್ನ ಕೂಡ ಅವರು ವಿಚಾರ ಮಾಡದೆ ಆ ಥರದಿಂದ ಇವತ್ತು ಅವರನ್ನೇ ಹುಡುಕೊಂಡು ಹೋಗುವಂತ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿ. ಇನ್ನು ಸುಧಾಕರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ. ಬಡವರು ಇದರ ಬಗ್ಗೆ ಆತಂಕದಲ್ಲಿದ್ದಾರೆ. ಈಗ ಒಂದು ವೇಳೆ SIRನಲ್ಲಿ ಏನಾದರೂ ಪಟ್ಟಿಯಿಂದ ಹೊರಗಿಟ್ರೆ ಅವರನ್ನು ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ಕೈ ಬಿಡಬಹುದು ಅನ್ನೋ ಆತಂಕದಲ್ಲಿದ್ದಾರೆ ಅಂತ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಆದರೆ SIR ಮಾಡಿಸ್ತಾ ಇರೋದು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ, ಸ್ಥಳೀಯ ಅಧಿಕಾರಿಗಳು ಇರ್ತಾರೆ. ಆದರೆ ಈಗ SIRನ್ನು ಈವರೆಗೆ ಅಸ್ತ್ರವಾಗಿಸಿಕೊಂಡಿದ್ದ BJPಗೆ ರಾಜ್ಯದಲ್ಲಿ ಇದು ತಿರುಗುಬಾಣ ಆಗ್ತಾ ಇದೆಯಾ? ಹಾಗಾದರೆ DK ಶಿವಕುಮಾರ್ ಅವರು ಆ ರೀತಿ ಏನಾದರೂ ಮಾಡಿದಾರಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ.